ಪ್ಲಾಸ್ಟಿಕ್ ಎಲ್ಲ ಯೂಸ್ ಮಾಡೋಂಗಿಲ್ಲ ಗೊತ್ತಾಯ್ತಾ, ಅದನ್ನು ಬ್ಯಾನ್ ಮಾಡ್ತಾರಂತೆ. ಈ ಪ್ಲಾಸ್ಟಿಕ್ ಹಾಕಿ ಇಡ್ಲಿ ಮಾಡಬಾರ್ದು. ನಾನು ಶಿವಮೊಗ್ಗ ವಿರೂಪಾಕ್ಷ ಅಂತೇಳಿ ನಿಮ್ಗೆ ಸಲಹೆ ಕೊಡ್ತಾ ಇದ್ದೀನಿ. ಆಯ್ತು, ಹಾಕ್ಬೇಡಿ. ಶಿವಮೊಗ್ಗದ ಮಗನ ಹಾಸ್ಪಿಟ್ಲ್ ಎದುರುಗಡೆ ಮಾಡ್ತಾ ಇದ್ದೀರಿ ನೀವು, ಹಾಕ್ಬಿಡಿ ಆಯಿತಾ. ಶಿವಮೊಗ್ಗದ SP ಆಫೀಸ್ ಎದುರುಗಡೆ ಎಲ್ಲರಿಗೂ ಸಲಹೆಯನ್ನು ನೀಡಿ ಯೂಸ್ ಮಾಡಬಾರ್ದು ಆಯಿತಾ. ಇಡ್ಲಿಗೆಲ್ಲ ನಮ್ಮ ಬಟ್ಟೆ ತಗೊಂಬಂದು ಮಾಡಿ ಆಯಿತಾ. ನಾನು ಶಿವಮೊಗ್ಗ ವಿರೂಪಾಕ್ಷ ಅಂತ ರಿಯಾಲಿಟಿ ಚೆಕ್ ಮಾಡೋಣ ಬಂದಿದ್ದೀನಿ, ದಯಮಾಡಿ ಹಾಕ್ಬೇಡಿ ಆಯಿತಾ. ಎಸ್ ನಮಸ್ಕಾರ, ನಾನು ಶಿವಮೊಗ್ಗ ವಿರೂಪಾಕ್ಷ ಮಾತನಾಡ್ತಾ ಇದ್ದೀನಿ. ಇಡ್ಲಿ ಬೇಯಿಸ್ಬೇಕಾರೆ ಆ ಪ್ಲಾಸ್ಟಿಕ್ಕನ್ನು ಯೂಸ್ ಮಾಡಬೇಡಿ ಅಂತೇಳಿ ಈಗಾಗಲೇ ಎಲ್ಲ ಕಡೆ ಹರಿದಾಡ್ತಾ ಇದೆ. ನಾನು ರಿಯಾಲಿಟಿ ಚೆಕ್ ಮಾಡೋಣ ಅಂತ ಶಿವಮೊಗ್ಗದ ಸರ್ಕಾರಿ ಹಾಸ್ಪಿಟ್ಲ್ ಮೆಗನ್ ಹಾಸ್ಪಿಟ್ಲ್ ಎದುರುಗಡೆ ಬಂದಿನಿ. ಕೆಲವರೆಲ್ಲ ಇಡ್ಲಿಗೆ ಪ್ಲಾಸ್ಟಿಕ್ ಹಾಕಿ ಬೇಯಿಸ್ತಾಯಿದ್ರು. ಬೇಯಿಸಬೇಡಿ, ಪ್ಲಾಸ್ಟಿಕ್ ಹಾಕಿ ಬಟ್ಟೆ ಯೂಸ್ ಮಾಡಿ ಅಂತ ಹೇಳಿದ್ದೀನಿ. ಆಯಿತು ಸರ್ ಅಂತ ಒಪ್ಕೊಂಡಿದ್ದಾರೆ. ಶಾರದಮ್ಮ ಕ್ಯಾಂಟೀನ್ದಾನೆ ಭಾಳ ಹೆಸರುವಾಸಿ ನೋಡಿ. ಇವರು ಬಟ್ಟೆ ಹಾಕಿ ಇಡ್ಲಿಯನ್ನು ಬೇಯಿಸ್ತಾರೆ. ಅಲ್ಲಿಂದ ಮುಂದಕ್ಕೆ NT ರಸ್ತೆ ಟೆಂಪೋ ಸ್ಟ್ಯಾಂಡ್ ಎದುರುಗಡೆ ಬಂದೆ. ಅಲ್ಲಿ ಶ್ರೀದರ್ಶಿನಿ ಹೋಟ್ಲು ಕಣ್ಣಿಗೆ ಬಿತ್ತು. ಪ್ಲಾಸ್ಟಿಕ್ ಹಾಕಿ ಇಡ್ಲಿ ಬೇಯಿಸ್ತೀರಾ? ಬಟ್ಟೆ ಇನ್ನೊಂದು ಕ್ಯಾಂಟೀನಿಗೆ ಹೋಗಿ ವಿಚಾರಿಸಿದೆ. ಅಲ್ಲೂ ಸಹ ಬಟ್ಟೆ ಹಾಕಿ ಇಡ್ಲಿಯನ್ನು ತಯಾರು ಮಾಡ್ತೀವಿ ಅಂತಂದರು. ಎಲ್ಲಪ್ಪ ಅಂದರೆ ಶ್ರೀ ದುರ್ಗಾ ಪರಮೇಶ್ವರಿ ಕ್ಯಾಂಟೀನ್ ಅಂತ ಉರ್ದು ಸ್ಕೂಲ್ ಮುಂಭಾಗದಲ್ಲಿದೆ NT ರಸ್ತೆ. ಅಡ್ರೆಸ್ ಕೊಟ್ಟಿದ್ದೀರಾ? ಬಿಸಿಗೆ ಇದು ಕ್ಯಾನ್ಸರ್ ಐಟಮ್ಸ್ ಎಲ್ಲ ಪ್ಲಾಸ್ಟಿಕಲ್ಲಿ ಇರುತ್ತಂತೆ, ನಾಳೆಯಿಂದ ಕೊಡಬೇಡಿ ಆಯಿತಾ. ಎಸ್ ಥ್ಯಾಂಕ್ ಯು ಸರ್. ನಿಮಗೆ ರಾಜ್ಯ ಸರ್ಕಾರದ ಆಹಾರ ಸಂರಕ್ಷಣಾ ಇಲಾಖೆಯವರು FSSI ಅಂತಾರೆ. ಅವರು ಯಾರ್ಯಾರು ಪ್ಲಾಸ್ಟಿಕ್ಕನ್ನು ಯೂಸ್ ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆ ಶಿವಮೊಗ್ಗ ಘಟಕದವರು ಹೋಗಿ ರಿಯಾಲಿಟಿ ಚೆಕ್ ಮಾಡಿ ಅವರಿಗೆ ಸಲಹೆಯನ್ನು ನೀಡಬೇಕು ಅಂತ ನಾನು ಶಿವಮೊಗ್ಗ ವಿರೂಪಾಕ್ಷ ವಿನಂತಿಯನ್ನು ಮಾಡ್ಕೊತೀನಿ.